ಬಳಸ್ತಾ ಇದ್ದೀರಾ. ಅಡಿಕೆ ಗಿಡದಲ್ಲಿ ಈಗ ನಿಮಗೆ ಮೇಜರ್ ಆಗಿ ಅಂದರೆ ಹೆಚ್ಚಿನದಾಗಿ ಏನು ವ್ಯತ್ಯಾಸ ಕಾಣ್ತಾ ಇದೆ? ವ್ಯತ್ಯಾಸ ಸಹ ಫಸ್ಟು ನಾವು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಬೇಕಾದ್ರೆ ಅಷ್ಟು ಫಸಲು ಇಡ್ತಿರಲ್ಲ. ಈಗ ನೆಲ ಸ್ಮೂತ್ ಆಗಿದೆ, ಗಿಡ ದಷ್ಟಪುಷ್ಟವಾಗಿದೆ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಅಡಿಕೆ ಇಳುವರಿ ಫಸಲು ಯಾವ ರೀತಿ ಕಚ್ಚಿದೆ ಮತ್ತು ಇಳುವರಿ ಯಾವ ಥರ ಬರ್ತಾ ಇದೆ. ಹೊಂಬಾಳೆಗಳು ಯಾವುದೇ ರೀತಿ ಒಣಗಿಲ್ಲ ಅಷ್ಟಾಗಿ. ಮೊದಲು ಏನೂ ಇರಲಿಲ್ಲ ಸರ್, ಸುಮಾರು ಬಿಡೋದು ಎಲ್ಲವ ಉದುರೋಗೋದು, ಎಲ್ಲ ಗೊನೆ ಒಣಗೋದು. ಹಾಕಿದ್ಮೇಲೆ ಪರವಾಗಿಲ್ಲ. ಅಂದ್ರೆ ಗೊಬ್ಬರ ಬಳಸೋದಕ್ಕಿಂತ ಮುಂಚೆ ಉದುರೋಗೋದೆಲ್ಲ ಉದುರು ಬಿಡೋದೆಲ್ಲ ಒಣಗೋಗ್ಬಿಡೋದು, ಪರವಾಗಿಲ್ಲ ಸ್ವಲ್ಪ. ಈಗ ಗೊಬ್ಬರ ಹಾಕಿದ್ಮೇಲೆ ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆ? ಕಾಣ್ತಾ ಇದೆ. ಓಕೆ ಓಕೆ, ಚೆನ್ನಾಗಿದೆ. ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಗೊನೆ ಬರ್ತಾ ಇದೆ? 4 ರಿಂದ 5 ಗೊನೆ ಬರ್ತಾಯಿದೆ ಸರ್. 4 ರಿಂದ 5 ಗೊನೆ. ಟೋಟಲ್ ಆಗಿ ನಿಮಗೆ ಇಳುವರಿ ಜಾಸ್ತಿ ಆಗಿದೆ? ಜಾಸ್ತಿ ಆಗಿದೆ ಸರ್. ಇದಕ್ಕಿಂತ ಮುಂಚೆ ಏನ್ ಅನಿಸ್ತಾ ಇತ್ತು? ಈಗ ಬಯೋಗ್ರೀನ್ ಕಾಂಪೋಸ್ಟ್ ನ ಬಳಸೋದಕ್ಕಿಂತ ಮುಂಚೆ ಹೆಂಗಿತ್ತು ನಿಮ್ದು? ಅದೇ ಹರಳೆಲ್ಲ ಉದುರೋದು, ಜಾಸ್ತಿ ಕಾಯಿ ಸೀಳೋದು, ಫಸ್ಲು ಕಡಿಮೆ ಹಿಡಿಯೋದು, ಫಸ್ಲು ಕಡಿಮೆ ಕಟ್ತಾ ಇತ್ತು. ಕಡಿಮೆ ಕಟ್ತಿತ್ತು. ಅದಾದ್ಮೇಲೆ ನಿಮಗೆ ಬಳಸಕ್ ಶುರು ಮಾಡಿದ್ಮೇಲೆ